ವೀಕ್ಷಕರೇ, ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ. ನಾನು ಶಿಲ್ಪ ಕುಲಾಲ್. ಇದೀಗ ಮುಖ್ಯಾಂಶಗಳು. ಮಂಗಳದೇವಿಯ ಗೂಗಲ್ ಮ್ಯಾಪ್ ಲೊಕೇಶನ್ನಲ್ಲಿ ಹೆಸರು ಬದಲಾಯಿಸಿದ ಕಿಡಿಗೇಡಿಗಳು. ನೀವು ಪ್ರಭಾಕರ್ ಆಗದೆ ಟೈಗರ್ ಪ್ರಭಾಕರ್ ಆಗಬೇಕು ಎಂದು ತಹಶೀಲ್ದಾರರಿಗೆ ಎಸ್ಪಿ ಎಚ್ಚರಿಕೆ. ಬೀದರ್ ಚಿಟಗುಪ್ಪ ತಾಲೂಕಿನ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದೆ ಬ್ರೇಕ್. ಉದ್ಯಾವರ ಸೇತುವೆ ಮೇಲೆ ಸ್ಕೂಟರ್ ನಿಲ್ಲಿಸಿ ಯುವಕ ನಾಪತ್ತೆ, ನದಿಗೆ ಹಾರಿರುವ ಶಂಕೆ. ಸುಳ್ಯ ತಾಲೂಕಿನಲ್ಲಿ ಕಲ್ಲೊಂದು ಗಾಳಿಯಲ್ಲಿ ತೇಲಿದ ವಿಚಿತ್ರ ಘಟನೆ. ಮಂಗಳೂರು ನಗರದ ಪ್ರಸಿದ್ಧ ಮಹತೋಬಾರ ಮಂಗಳದೇವಿ ದೇವಸ್ಥಾನದ ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನ ಕಿಡಿಗೇಡಿಗಳು ತಿರುಚಿದ್ದಾರೆ. ಮಂಗಳದೇವಿ ಇರುವ ಜಾಗದ ಹೆಸರನ್ನ ಬೋಳಾರ ಶೇಖ್ ಉಮ್ಮರ್ ಸಾಹೇಬ್ ಕಾಂಪೌಂಡ್ ಅಂತ ಹೆಸರು ಬದಲಾವಣೆ ಮಾಡಿದ್ದಾರೆ. ಬೋಳಾರ ಶೇಖ್ ಉಮ್ಮರ್ ಸಾಹೇಬ್ ಕಾಂಪೌಂಡ್ ಮಂಗಳದೇವಿ ದೇವಸ್ಥಾನದಿಂದ 200 ಮೀಟರ್ ದೂರದಲ್ಲಿದೆ. ಕಿಡಿಗೇಡಿಗಳ ವಿರುದ್ಧ ದೇಗುಲದ ಆಡಳಿತ ಮಂಡಳಿ, ಜಿಲ್ಲಾಧಿಕಾರಿ, ಪೊಲೀಸ್ ಕಮಿಷನರ್ ಸೈಬರ್ ಕ್ರೈಮ್ಗೆ ದೂರು ನೀಡಿದ್ದಾರೆ. ದೂರು ನೀಡುತ್ತಿದ್ದಂತೆ ಮತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಸರಿಯಾಗಿದೆ. ಸಾಮರಸ್ಯ ಹಾಳು ಮಾಡಿದವರ ವಿರುದ್ಧ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರ್ಮಿಕ ಭಾವನೆಗೆ ಘಾಸಿ ಉಂಟು ಮಾಡಿದವರ ಬಂಧನಕ್ಕೆ ಆಗ್ರಹ ವ್ಯಕ್ತವಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಶ್ರೀ ಮಹತೋಬಾರ ಮಂಗಳದೇವಿ ದೇವಸ್ಥಾನದ ಪೌರವರ್ಗಕ್ಕೆ ಸೇರಿದಂಥ ಕ್ಷೇತ್ರವಾಗಿರುತ್ತದೆ. ನಿನ್ನೆ 12ನೇ ತಾರೀಕಿಗೆ ತುಂಬ ಜನರು ಇಲ್ಲಿ ಕ್ಷೇತ್ರಕ್ಕೆ ಫೋನ್ ಮಾಡಿ ನಿಮ್ಮ ಗೂಗಲ್ನ ಹೆಸರು ಬದಲಾವಣೆಯಾಗಿದೆ ಅಂತೇಳಿ, ಕ್ಷೇತ್ರದ ಹೆಸರು ಬಿಟ್ಟು ಬೇರೆ ಹೆಸರಾಗಿದೆ ಅಂತೇಳಿ ಹೇಳಿದರು. ಅದಕ್ಕೆ ತಕ್ಷಣ ಕ್ಷೇತ್ರದ ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರು ಕೂಡ ಅದರ ಬಗ್ಗೆ ಪ್ರವೃತ್ತರಾಗಿ ಅದರ ಬಗ್ಗೆ ತನಿಖೆ ನಡೆಸಬೇಕಂತೇಳಿ ನಿನ್ನೆಯಾಗೆ ಇವತ್ತು ಬೆಳಗಿನ ಜಿಲ್ಲಾಧಿಕಾರಿಯವರಿಗೆ, ಮಾನ್ಯ ಕಮಿಷನರ್ ಅವರಿಗೆ ಹಾಗೂ ಸೈಬರ್ಗೆ ಎಲ್ಲ ಕಂಪ್ಲೇಂಟ್ಗಳನ್ನು ನಿಮ್ಮ ಕ್ಷೇತ್ರದ ವತಿಯಿಂದ ನೀಡಿದ್ದೇವೆ. ಇನ್ನು ಅದರ ಏನಾದರೂ ತನಿಖೆ ನಡೆಸಬೇಕಿದ್ರೆ ಸೈಬರ್ನವರೇ ನೋಡಿ ಅದನ್ನು ಸರಿಪಡಿಸಬೇಕು. ಇವತ್ತು ಬೆಳಿಗ್ಗೆ ನಾನು ಪೇಪರ್ ನೋಡುವಾಗ ನೋಡಿದೆ ಅದನ್ನು ಈ ಥರ ಆಗಿದೆ ಅಂತ. ಆದರೆ ನಾನು ಸುರತ್ಕಲಲ್ಲಿದ್ದೆ. ಸುರತ್ಕಲಿಂದ ಈಗ ಮಂಗಳದೇವಿಗೆ ನಾನು ಮ್ಯಾಪ್ ಹಾಕ್ಕೊಂಡೇ ಬಂದೆ. ಈಗ ಬೆಳಿಗ್ಗೆ ಮ್ಯಾಪ್ ಹಾಕ್ಕೊಂಡು ಬರುವಾಗ ಅದು ಹೆಸರು ನೇರ ಮತ್ತೆ ಮಹತೋಬಾರ ಶ್ರೀ ಮಂಗಳದೇವಿ ದೇವಸ್ಥಾನ ಅಂತಲೇ ಆಗಿದೆ. ನಿನ್ನೆ ದಿನ ಅದನ್ನು ಯಾರು ತಿದ್ದಿದ್ದಾರೆ, ಏನು ಮಾಡಿದ್ದಾರೆ, ಅದು ಯಾಕೆ ಮಾಡಿದ್ದಾರೆ ಎಂಬುದರ ಬಗ್ಗೆ ಈಗ ಇನ್ನೂ ಕೂಡ ಮಾಹಿತಿ ಇಲ್ಲ. ಅದನ್ನು ಸೈಬರ್ ಅವರೇ ಯಾರು ಮಾಡಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ, ಕಿಡಿಗೇಡಿಗಳು ಯಾರು ಮಾಡಿರಬೇಕು ಅದನ್ನು ತಕ್ಷಣ ಪತ್ತೆ ಹಚ್ಚಿ ಅವರನ್ನು ಬಂಧಿಸುವಂಥ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂತ ಹೇಳಿದರೆ ಮಂಗಳೂರಂತ ಹೆಸರು ಬಂದದ್ದು ಇತಿಹಾಸ ಕ್ಷೇತ್ರವಿರುವಂಥ ಮಂಗಳದೇವಿಯಿಂದ ಇಂಥ ಒಂದು ಸಂದರ್ಭಗಳಲ್ಲಿ, ಇಂಥ ಸಾವಿರಾರು ಭಕ್ತಗಳು ಬರುವಂಥ ಸಂದರ್ಭಗಳಲ್ಲಿ ಇಂಥ ಹೆಸರುಗಳನ್ನು ಬದಲಾವಣೆ ಮಾಡಿ ಇದು ಬೇಕಂತಲೇ ಜನರಲ್ಲಿ ಒಂದು ರೊಚ್ಚಿಗೇಳುವಂಥ ಕೆಲಸಗಳನ್ನು ಮಾಡೋದು ಅದು ಅಷ್ಟು ಸರಿಯಾದ ಕೆಲಸ ಅಲ್ಲ. ಅದನ್ನು ಯಾರು ಮಾಡಿದ್ದಾರೆ ಅದನ್ನು ತಕ್ಷಣ ಸೈಬರ್ನವರು ಪತ್ತೆ ಹಚ್ಚಿ ಅದರ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳಲೇಬೇಕು. ಯಾಕಂತ ಹೇಳಿದರೆ ಇವತ್ತು ಈ ಕ್ಷೇತ್ರದ ಮೇಲೆ ಮಾಡಿರ್ಬೋದು, ನಾಳೆ ಇನ್ನೊಂದು ಕ್ಷೇತ್ರದ ಮೇಲೆ ಮಾಡ್ತಾರೆ. ಇದನ್ನು ಸೈಬರ್ನಲ್ಲಿ ಹೇಗೆ ತಿದ್ದಲಾಗ್ತದೆ ಎಂಬುದು ಬಗ್ಗೆ ಅದನ್ನು ತೀವ್ರವಾಗಿ ತನಿಖೆ ಮಾಡಬೇಕು. ಯಾಕೆಂತ ಹೇಳಿದರೆ ಇಲ್ಲ ಸರ್, ದಯವಿಟ್ಟು ಯಾಕಂತ ಹೇಳಿದರೆ ಕ್ಷೇತ್ರದವರು ಯಾವುದು ವಿಷಯದಲ್ಲಿದ್ದರೆ ಅದನ್ನು ನೇರವಾಗಿ ನಾವು ನಮ್ಮಲ್ಲಿ ಏನು ಕ್ರಮ ಇದೆ ಅಂದರೆ ಅದನ್ನು ಯಾರಿಗೆ ತಿಳಿಸಬೇಕು ಅವರಿಗೆ ತಿಳಿಸುವಂಥ ಕೆಲಸವನ್ನು ಎಲ್ಲವನ್ನೂ ನಾವು ಮಾಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಯವೇ ತಿಳಿಸಿದ್ದೇವೆ, ಸೈಬರಿಗೆ ತಿಳಿಸಿದ್ದೇವೆ, ಕಮಿಷನರ್ ಅವರಿಗೆ ಇವತ್ತು ಪತ್ರದ ಮೂಲಕ ಎಲ್ಲರಿಗೂ ತಿಳಿಸಿಯಾಗಿದೆ. ಅದರ ನಂತರ ನಾವು ಅವರನ್ನು ಇನ್ನು ತನಿಖೆ ಮಾಡುವ ಕೆಲಸ ಅವರಿಗೆ ಬಿಟ್ಟದ್ದು. ಯಾಕಂದರೆ ನಾವು ಒಬ್ಬರ ಮನೆಗೆ ಹೋಗಿ ಅವರ ಹತ್ರ ಮಾತಾಡಿದ ಕೂಡಲೇ ಅದೇನಾಗ್ತದೆ ಅಂತ ಹೇಳಿದರೆ ನಾವು ಇನ್ನು ಬೇರೆ ಮಾತಾಡಿದಂತೆ ಆಗ್ತದೆ. ಅದಕ್ಕೋಸ್ಕರ ಯಾರನ್ನೂ ನಾವು ಸಂಪರ್ಕ ಮಾಡದೆ ನೇರವಾಗಿ ಕ್ಷೇತ್ರದ ಎಲ್ಲ ಆಡಳಿತ ಮಂಡಳಿಯವರು ಅದನ್ನು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಈಗ ಪತ್ರದ ಮೂಲಕ ತಿಳಿಸಿದ್ದೇವೆ. ಈ ಬಗ್ಗೆ ಮಹತೋಬಾರ ಶ್ರೀ ಮಂಗಳದೇವಿ ದೇವಸ್ಥಾನ ಬೋಳಾರ ಮಂಗಳೂರು ಶ್ರೀ ದೇವಳದ ಹೆಸರನ್ನು ಯಾರು ಗೂಗಲ್ ಮ್ಯಾಪಲ್ಲಿ ತಿದ್ದಲಾಗಿದೆ. ನಿನ್ನೆ ತಿದ್ದಲಾಗಿದೆ. ಅದು ಆ ಹೆಸರಲ್ಲಿ ಬೋಳಾರ್ ಶೇಖ್ ಉಮರ್ ಸಾಹೇಬ್ ಕಾಂಪೌಂಡ್ ಎಂದು ತಿದ್ದಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ ನಿನ್ನೆ. ಇವತ್ತು ಈ ಬಗ್ಗೆ ನಾವು ಮಾನ್ಯ ಕಮಿಷನರಿಗೆ ಹಾಗೂ ಸೈಬರ್ ಅಪರಾಧ ಪೊಲೀಸ್ ಠಾಣೆ ಉರೋಸ್ಟೋರ್ ಇವರಿಗೆ ನಾವು ದೂರನ್ನು ಸಲ್ಲಿಸಿದ್ದೇವೆ. ಮತ್ತು ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಪಾಂಡೇಶ್ವರಿ ಇವರಿಗೆ ಸಹ ಮಾಹಿತಿಯನ್ನು ನಾವು ನೀಡಿದ್ದೇವೆ. ಆದರೆ ಇವತ್ತು ಗೂಗಲಲ್ಲಿ ನೋಡುವಾಗ ಬರ್ತಾ ಇಲ್ಲ, ದೇವಸ್ಥಾನ ಹೆಸರನ್ನೇ ಹಾಕಿದ್ದಾರೆ. ಯಾಕೆ ಈ ಥರ ಆಯಿತು ಅಂತ ಅಲ್ಲ, ಇದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನಾವು ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅವರಿಗೆ ಏನು ಹೇಳ್ತಾರೆ ನೋಡಬೇಕಷ್ಟೇ. ಸೈಬರಿಗೆ ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲ, ಇದರ ಬಗ್ಗೆ ಮಾಹಿತಿ ಇಲ್ಲ ನಮಗೆ. ಹೀಗೆ ಎಲ್ಲ ಹೇಳಿದ್ದು ವಾಟ್ಸಪ್ಪಲ್ಲಿ ಎಲ್ಲ ಬಂದ ಕಾರಣ ನಾವು ಈ ಬಗ್ಗೆ ದೂರನ್ನು ಲಿಖಿತವಾಗಿ ಇವತ್ತು ಕೊಟ್ಟಿದ್ದೇವೆ. ಹತ್ತಿರ ಇದೆ, ಇಲ್ಲಿಂದ 2 ಕಾಂಪೌಂಡ್ ಆಚೆ, ಮೂರನೇ ಕಾಂಪೌಂಡಲ್ಲಿ ಇದೆ. ಅವ್ರನ್ನೇನು ಸಂಪರ್ಕ ಮಾಡಬೇಕು? ಇಲ್ಲ, ನಾವು ಮಾಡಿಲ್ಲ. ಅಂದರೆ ಯಾಕೆಂತ ಹೇಳಿದರೆ ನಾವು ಈ ಬಗ್ಗೆ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಇವರು ಕಮಿಷನರಿಗೆ ದೂರನ್ನು ಇವತ್ತು ಕೊಟ್ಟಿದ್ದು. ನಮಗೆ ಮಾಹಿತಿ ನಿನ್ನೆ ಬಂದದ್ದು. ನಮಗೆ ಇಲ್ಲಿ ಪೇಪರ್ನವರೇ ಹೇಳಿತ್ತು ನಮಗೆ. ಹಲವಾರು ವರ್ಷಗಳ ಮ್ಯಾಪಲ್ಲಿ ಇದೇ ಇತ್ತು. ಬಟ್ ನಿನ್ನೆ ಒಂದು ದಿವಸ ಆ ಥರ ಚೇಂಜ್ ಬಂದಿದೆ, ಇವತ್ತು ಇಲ್ಲ. ಇವತ್ತಲ್ಲಿ ಸ್ಟೇಷನಲ್ಲಿ ಸಹ ನೋಡುವಾಗ ಈ ರೀತಿ ಬಂದಿಲ್ಲ. ಅವರು ನೋಡುವಾಗ ಅದು ಹೆಸರು ಚೇಂಜ್ ಆಗಿ ಮಂಗಳದೇವಿ ಟೆಂಪಲ್ ಅಂತೇಳಿ ಬರ್ತಾ ಇದೆ. ಇಲ್ಲ, ನಮಗೆ ಅದರ ಬಗ್ಗೆ ಮಾಹಿತಿ ಇನ್ನು ಇವರಿಗೆ ನಾವು ಅಪರಾಧವರು ತಿಳಿಸ್ಬೇಕಷ್ಟೇ. ಈ ಬಗ್ಗೆ ನಾವು ಅವರಿಗೆ ಇವತ್ತು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇವೆ.
ಅದಕ್ಕೆ ಇದು ನೋಡುವ ಅಂತ ಹೇಳಿದ್ದಾರೆ. ಇವತ್ತು ಇನ್ಸ್ಪೆಕ್ಟರ್ಸ್ ಹೋಗಿದ್ದಾರೆ ಅಲ್ಲಿಗೆ, ಸೈಬರಲ್ಲಿಗೆ. ತಹಶೀಲ್ದಾರ್ ಅವರೇ, ನೀವು ಪ್ರಭಾಕರ್ ಆಗದೆ ಟೈಗರ್ ಪ್ರಭಾಕರ್ ಆಗಬೇಕೆಂದು ಕಡಬ ತಹಶೀಲ್ದಾರ್ ಅವರಿಗೆ ಮಂಗಳೂರು ಲೋಕಾಯುಕ್ತ ಎಸ್ಪಿ ಅವರು ಎಚ್ಚರಿಕೆ ಕೊಟ್ಟ ಘಟನೆ ನಡೆದಿದೆ. ಕಡಬದಲ್ಲಿ ಕರ್ನಾಟಕ ಲೋಕಾಯುಕ್ತದ ಮಂಗಳೂರು ವಿಭಾಗದ ಅಧಿಕಾರಿಗಳಿಂದ ಕಡಬ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಸಾರ್ವಜನಿಕ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಲೋಕಾಯುಕ್ತ ಎಸ್ಪಿ ಸೈಮನ್ ಅವರು ಕಡಬ ತಾಲೂಕು ತಹಶೀಲ್ದಾರ್ ಪ್ರಭಾಕರ್ ಖಜೂರಿಗೆ ಈ ರೀತಿ ಹೇಳಿದ್ದಾರೆ. ಈ ವೇಳೆ ಸಾರ್ವಜನಿಕರಿಂದ ಸುಮಾರು 5 ದೂರುಗಳು ಲೋಕಾಯುಕ್ತಕ್ಕೆ ಸಲ್ಲಿಕೆಯಾಗಿದೆ. ಇದರಲ್ಲಿ ಕೆಲವು ದೂರುಗಳು ಸ್ಥಳದಲ್ಲಿಯೇ ಇತ್ಯರ್ಥ ಆಗಿದ್ದು, ಉಳಿದ ದೂರುಗಳ ಬಗ್ಗೆ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗುವುದು ಎಂದು ಲೋಕಾಯುಕ್ತ ಎಸ್ಪಿ ಅವರು ಹೇಳಿದ್ದಾರೆ. ಕಡಬ ತಾಲೂಕಿನ ಕುಟ್ರುಪಾಡಿ ಗ್ರಾಮದ ಉಳಿಪ್ಪು ನಿವಾಸಿ ಶಿಬು ಎಂಬವರ ಪತ್ನಿ ಸೌಮ್ಯ ಅವರು ಅಕ್ರಮ ಸಕ್ರಮ ಕಡತ ವಿಲೇವಾರಿಯಲ್ಲಿ ಅಧಿಕಾರಿಗಳಿಂದ ಆಗಿರುವ ಅನ್ಯಾಯವನ್ನ ಹೇಳಿ ಗಳಗಳನೆ ಅತ್ತು ಕಣ್ಣೀರಿಟ್ಟ ಪ್ರಸಂಗ ಕೂಡ ನಡೆಯಿತು. ಕಳೆದ 8 ವರ್ಷಗಳಿಂದ ನನ್ನ ಅಕ್ರಮ ಸಕ್ರಮ ಕಡತವನ್ನ ವಿಲೇವಾರಿ ಮಾಡದೆ ವಿನಾಕಾರಣ ಸತಾಯಿಸುತ್ತಿದ್ದಾರೆ. ಕಳೆದ ವರ್ಷ ಕುಟ್ರುಪಾಡಿಯಲ್ಲಿ ನಡೆದ ಜಿಲ್ಲಾಧಿಕಾರಿಯವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ನಾವು ದೂರು ನೀಡಿದಾಗ 1 ವಾರದೊಳಗೆ ಕಡತ ವಿಲೇವಾರಿ ಮಾಡಿ ಹಕ್ಕುಪತ್ರ ನೀಡಬೇಕೆಂದು ಕಂದಾಯ ಅಧಿಕಾರಿಗಳಿಗೆ ಡಿಸಿ ಅವರು ಸೂಚನೆ ನೀಡಿದ್ದರು. ಆದರೆ ಈವರೆಗೆ ಯಾವ ಪ್ರಕ್ರಿಯೆಯೂ ನಡೆದಿಲ್ಲ. ನನಗೆ 8 ವರ್ಷಗಳಿಂದ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಲೋಕಾಯುಕ್ತ ಅಧಿಕಾರಿಗಳ ಎದುರು ಕಣ್ಣೀರಿಟ್ಟು ತನ್ನ ಅಳಲು ತೋಡಿಕೊಂಡರು. ಇದರಿಂದ ಕೆಂಡಾಮಂಡಲರಾದ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳದಲ್ಲಿ ತಹಶೀಲ್ದಾರ್, ಉಪ ತಹಶೀಲ್ದಾರ್ ಅವರುಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು 15 ದಿನಗಳ ಒಳಗೆ ಆ ಕಡತ ವಿಲೇವಾರಿ ಮಾಡಿಕೊಡುವಂತೆ ಸೂಚನೆ ನೀಡಿದರು. ಕಡತ ವಿಲೇವಾರಿ ಆಗದಿದ್ದರೆ ನಮಗೆ ತಿಳಿಸುವಂತೆ ಸೌಮ್ಯ ಅವರಿಗೆ ಅಭಯ ನೀಡಿದರು. ಸಾರ್ವಜನಿಕರಿಗೆ ಯಾವುದೇ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ನೀಡದೆ ಅಧಿಕಾರ ನಡೆಸುತ್ತಿದ್ದರೆ, ಸರ್ಕಾರಿ ಸವಲತ್ತುಗಳನ್ನು ದೊರಕಿಸಿಕೊಡುವಲ್ಲಿ ವಿನಾಕಾರಣ ತೊಂದರೆ ನೀಡಿದ್ದಲ್ಲಿ, ಅಧಿಕಾರಿಗಳು ಸಾರ್ವಜನಿಕರಿಗೆ ಸರ್ಕಾರಿ ಕೆಲಸದಲ್ಲಿ ತೊಂದರೆ ನೀಡಿದರೆ ಲೋಕಾಯುಕ್ತಕ್ಕೆ ದೂರು ನೀಡಬಹುದು. ಅದು ವಿಚಾರಣೆಗೆ ಯೋಗ್ಯವಾದಲ್ಲಿ ವಿಚಾರಣೆಗೆ ಒಳಪಡಿಸಲಾಗುವುದು. ಅದೇ ರೀತಿ ಜನರು ಕೂಡ ಹೆಚ್ಚಿನ ಸ್ಪಂದನೆ ಕೊಡಬೇಕು. ಇವತ್ತು ಕೇವಲ 5 ದೂರುಗಳು ಮಾತ್ರ ಬಂದಿವೆ. ಅವುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರ್ಗಾಯಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಇನ್ನು ಮುಂದೆ ಯಾವುದೇ ಅಧಿಕಾರಿಯಿಂದ ತೊಂದರೆಯಾದರೆ ಸಾರ್ವಜನಿಕರು ತಕ್ಷಣ ಲೋಕಾಯುಕ್ತಕ್ಕೆ ನೇರವಾಗಿ ದೂರು ನೀಡಬಹುದು. ಎಲ್ಲ ದೂರುಗಳಿಗೆ ಸಾಧ್ಯವಾದಷ್ಟು ಸ್ಪಂದನೆ ನೀಡಿ ಮುಂದೆ ಸೂಕ್ತ ಕ್ರಮ ಜರುಗಿಸಲು ಲೋಕಾಯುಕ್ತ ಅಧಿಕಾರಿಗಳು ಬದ್ಧರಾಗಿದ್ದಾರೆ ಎಂದರು. ಸೀತಾರಾಮ ನಾಯಕ್ ಹಾಗೂ ವೆಂಕಟರಾಜ್ ಕೋಡಿಬೈಲು ದೂರು ನೀಡಿ ಕಡಬದಲ್ಲಿ ಕೆರೆ ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕರಿಗೆ ದಾರಿ ಇಲ್ಲದಂತೆ ಮಾಡಲಾಗಿದೆ. ನಮಗೆ ನ್ಯಾಯ ಒದಗಿಸಬೇಕೆಂದು ವಿನಂತಿ ಮಾಡಿಕೊಂಡರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಲೋಕಾಯುಕ್ತ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚನೆ ನೀಡಿ ತಕ್ಷಣ ಕೆರೆ ಒತ್ತುವರಿ ತೆರವು ಕಾರ್ಯ ಮಾಡಿ ರಸ್ತೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಬೇಕೆಂದರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿಗಳಾದ ಗಾನಾ ಪಿ ಕುಮಾರ್, ಚೆಲುವರಾಜ್, ಕಡಬ ತಹಶೀಲ್ದಾರ್ ಪ್ರಭಾಕರ್ ಖಜೂರೆ, ಉಪ ತಹಶೀಲ್ದಾರ್ಗಳಾದ ಮನೋಹರ್ ಕೆಟಿ, ಗೋಪಾಲ್ ಕಲ್ಲುಗುಡ್ಡೆ, ಕಡಬ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭವಾನಿ ಶಂಕರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೀಲಾವತಿ, ಕಂದಾಯ ನಿರೀಕ್ಷಕ ಪೃಥ್ವಿರಾಜ್ ಹಾಗೂ ವಿವಿಧ ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಯನ್ನು ಇಟ್ಕೊಳ್ತಾ ಇದ್ದೇವೆ. ಅದರಂತೆ ಈ ತಿಂಗಳು ನಾವು ಕಡಬ ತಾಲೂಕಿನಲ್ಲಿ ಜನಸಂಪರ್ಕ ಸಭೆಯನ್ನು ಇಟ್ಕೊಂಡಿದ್ದೇವೆ. ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಹಾಗೂ ಯಾವುದೇ ಸರ್ಕಾರಿ ಅಧಿಕಾರಿಗಳ ಸಾರ್ವಜನಿಕ ಅಧಿಕಾರಿಗಳು ಸರಿಯಾದ ರೀತಿ ಆಡಳಿತ ನಡೆಸದೇ ಇದ್ದರೆ ಅಥವಾ ಸಾರ್ವಜನಿಕರಿಗೆ ಬೇಕಾದ ಸವಲತ್ತುಗಳನ್ನು ಕೊಡದೇ ಇದ್ದರೆ ಅವರು ನಮ್ಮ ಸಭೆಯಲ್ಲಿ ಬಂದು ದೂರನ್ನು ಕೊಡಬಹುದು. ಈ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ತೇವೆ. ಯಾವುದೇ ದೂರುಗಳು ಅಥವಾ ಪ್ರಕರಣಗಳು ವಿಚಾರಣೆಗೆ ಯೋಗ್ಯವಾಗಿದ್ದರೆ, ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ ಅಡಿಯಲ್ಲಿ ವಿಚಾರಣೆಗೆ ಯೋಗ್ಯವಾಗಿದ್ದಲ್ಲಿ ಅದನ್ನು ಫಾರ್ಮ್ 1 and 2 ಕೊಟ್ಟು ಅದನ್ನು ನಮ್ಮ ಲೋಕಾಯುಕ್ತ ವಿಚಾರಣೆಗೆ ಒಳಪಡಿಸ್ತೇವೆ. ಹಾಗೆ ಜನರು ಇದಕ್ಕೆ ಇನ್ನೂ ಕೂಡ ಹೆಚ್ಚಿನ ಸ್ಪಂದನೆ ಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಈಗ ಈ ದಿನದ ನಮ್ಮ ಭೇಟಿಯಲ್ಲಿ ಕೇವಲ 5 ದೂರುಗಳನ್ನು ಸ್ವೀಕರಿಸಿದ್ದೇವೆ. ಅದನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಅದರ ಬಗ್ಗೆ ಕ್ರಮ ಕೈಗೊಳ್ಳುವ ಬಗ್ಗೆ ಸೂಚನೆಗಳನ್ನು ಕೂಡ ನೀಡಿದ್ದೇವೆ. ಹಾಗೆ ಇನ್ನು ಮುಂದೆ ಜನರು ಯಾವುದೇ ಅಧಿಕಾರಿಯಿಂದ ಸರಿಯಾದ ರೀತಿಯಲ್ಲಿ ಸ್ಪಂದನೆ ದೊರಕದೇ ಇದ್ದರೆ ಅಥವಾ ಅವರು ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸದೇ ಇದ್ದರೆ ನಮಗೆ ದೂರು ಕೊಡಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಜನರ ಎಲ್ಲ ರೀತಿಯ ದೂರುಗಳಿಗೆ ನಮ್ಮ ಲೋಕಾಯುಕ್ತದಿಂದ ಸಾಧ್ಯವಾದ ರೀತಿಯಲ್ಲಿ ನಾವು ಸ್ಪಂದಿಸ್ತೇವೆ ಹಾಗೂ ಅದನ್ನು ವಿಚಾರಣೆಗೊಳಪಡಿಸಬೇಕಾದಲ್ಲಿ ಅಥವಾ ತನಿಖೆಗೊಳಪಡಿಸಬೇಕಾದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಇವತ್ತು 5 ದೂರನ್ನು ಸ್ವೀಕರಿಸಿದ್ದೇವೆ. ಅದರ ಬಗ್ಗೆ ಆ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಸೂಚನೆ ನೀಡಿದ್ದೇವೆ.
ಮುಂದೆ ಕೂಡ ನಾವು ಜನಸಂಪರ್ಕ ಸಭೆ ನಡೆಸ್ತಾ ಇದ್ದೇವೆ. ಒಂದೊಂದು ತಾಲೂಕಿನಲ್ಲೂ ಅಂದರೆ ಪ್ರತಿ ತಿಂಗಳು ಒಂದೊಂದು ತಾಲೂಕಿನಲ್ಲಿ ನಡೆಸ್ತಾ ಇದ್ದೇವೆ ನಾವು ಜಿಲ್ಲೆಯ. ಬೀದರ್ ಚಿಟಗುಪ್ಪ ತಾಲೂಕಿನ ಬೇಮಳಖೇಡದಿಂದ ಕರಕನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಳ್ಳದೆ ಆಮೆಗತಿಯಲ್ಲಿ ಸಾಗುತ್ತಿದೆ. ರಸ್ತೆಯಾಗಿದ್ದು ಜಲ್ಲಿಕಲ್ಲು, ಕೆಂಪು ಮಣ್ಣು ಹಾಕಿದ ಪರಿಣಾಮ ಪ್ರಯಾಣಿಕರು, ಗ್ರಾಮಸ್ಥರು ನಿತ್ಯ ಧೂಳಿನಲ್ಲಿ ಓಡಾಡುವಂತಾಗಿದೆ ಎಂದು ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದರ್ ದಕ್ಷಿಣ ಕ್ಷೇತ್ರದ ಬೇಮಳಖೇಡದಿಂದ ಕರಕನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಧ್ಯದ ಸುಮಾರು 3 ಕಿಲೋಮೀಟರ್ ರಸ್ತೆ ಕಾಮಗಾರಿಗಾಗಿ ಅಗೆದಿದ್ದಾರೆ. ಆದರೆ ರಸ್ತೆ ಕಾಮಗಾರಿ ಇನ್ನು ನಿರ್ಮಾಣ ಹಂತದಲ್ಲಿಯೇ ಇರುವುದರಿಂದ ಸದ್ಯಕ್ಕಂತೂ ಕಾಮಗಾರಿ ಪೂರ್ಣಗೊಳಿಸುವ ಲಕ್ಷಣ ಕಾಣುತ್ತಿಲ್ಲ. ಹೀಗಾಗಿ ಉಡಮನಹಳ್ಳಿ, ಕರಕನಹಳ್ಳಿ ಗ್ರಾಮಸ್ಥರಿಗೆ ಕೆಂಪು ಮಣ್ಣಿನ ಧೂಳು ನುಂಗುವುದು ಅನಿವಾರ್ಯವಾಗಿದೆ. ರಸ್ತೆಯುದ್ದಕ್ಕೂ ಅಲ್ಲಲ್ಲಿ ಜಲ್ಲಿಕಲ್ಲು ಹಾಕುವುದು, ಕೆಂಪು ಧೂಳು ಏಳಬಾರದೆಂದು ಆಗಾಗ ರಸ್ತೆಗೆ ನೀರು ಚೆಲ್ಲುವುದು ಬಿಟ್ಟರೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಮುಂದಾಗುತ್ತಿಲ್ಲ. ಈ ಬಗ್ಗೆ ಗುತ್ತಿಗೆದಾರರು ಮಾಹಿತಿ ನೀಡಲು ಲಭ್ಯವಿಲ್ಲ. ಕಾಮಗಾರಿ ಹೀಗೆ ಕುಂಟುತ್ತ ಸಾಗಲು ನಿಖರ ಕಾರಣಗಳೇನು ಎಂಬುದು ಗೊತ್ತಾಗುತ್ತಿಲ್ಲ ಎಂದು ಉಡಮನಹಳ್ಳಿ ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ. ಕಾಮಗಾರಿ ಶುರುವಾಗಿ ವರ್ಷ ಕಳೆಯುತ್ತಿದ್ದರೂ ಇನ್ನೂ ಪೂರ್ಣಗೊಂಡಿಲ್ಲ. ಇದರಿಂದ ರಸ್ತೆ ಪಕ್ಕದಲ್ಲಿರುವ ಮನೆಗಳಿಗೆ ಧೂಳು ತುಂಬುತ್ತಿದ್ದು ವೃದ್ಧರು, ಮಕ್ಕಳು ಆರೋಗ್ಯ ಸಮಸ್ಯೆ ಎದುರಿಸುವಂತಾಗಿದೆ. ಧೂಳಿನಿಂದ ತೊಗರಿ, ಕಬ್ಬು ಸೇರಿದಂತೆ ಇತರೆ ಬೆಳೆಗಳು ಸಂಪೂರ್ಣ ಹಾಳಾಗಿವೆ. ಈ ಬಗ್ಗೆ ಸ್ಥಳೀಯ ಶಾಸಕರಿಗೆ, ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಕೇಳಿದರೆ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಇದರಿಂದ ಗ್ರಾಮಸ್ಥರು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಬೇಕು. ಇಲ್ಲವಾದಲ್ಲಿ ಗ್ರಾಮಸ್ಥರು ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಹಣಮಂತ ಮಾಳಗಿಮನಿ ನ್ಯೂಸ್ ಕನ್ನಡದೊಂದಿಗೆ ಮಾತನಾಡುತ್ತಾ ಎಚ್ಚರಿಕೆ ನೀಡಿದ್ದಾರೆ. 219 ನನ್ನ ಹತ್ರ 3 ಎಕರೆ 16 ಗುಂಟೆ ಇದೆ. ಇದು ಪೂರಾ ತೊಗರಿ ಏನದ ಪೂರಾ ಹಿಂಗೆ ಹೂವದಲ್ಲಿ ಮತ್ತು ಹಾಗೆ ಕಾಯಿಯಲ್ಲಿ ಸೇರಿ ಪೂರಾ ಏನಾಗಿದೆ, ಹೂವು ಉದುರು ಹೋಗಿಬಿಟ್ಟಿದೆ ಮತ್ತು ಪೂರಾ ಲಾಸ್ ಆಗಿದೆ. ಮತ್ತು ಆ ಬ್ರಿಡ್ಜಿನ ಕಡೆಯಿಂದ ಏನಾಗಿದೆ, ಆ ಬ್ರಿಡ್ಜ್ ಎದುರುಗಡೆ ಹಾಕಿ ನೀರು ರಿಟರ್ನ್ ಹೊಡೆದು ಪೂರಾ ನನ್ನ ಹೊಲದಲ್ಲಿ ಪೂರಾ ನೀರು ನಿಂತು ಹಾಳಾಗಿದೆ. ಮತ್ತು ನಂದು ರೋಡ್ ಇದೇನು ಮಾತಾಡ್ಬೋದಂತೆ, ರೋಡ್ ಏನು ನಂದು ಆಚೆ ಸೈಡ್ ಈಚೆ ಸೈಡ್ 2 ಸೈಡು ರೋಡ್ ಇದೆ. ಆದರೆ ಹಿಂದಕ್ಕೆ 63 ಫೀಟ್ ಏನೋ ಇತ್ತು ಟೋಟಲಿ ರೋಡು. ಆ ಕಡೆ 75 ಫೀಟು, ಈ ಕಡೆ 75 ಫೀಟ್ ತೊಗೊಂಡಿದ್ದಾರೆ. ಅದರದ್ದು ನಮ್ಮ ದುಡ್ಡು ಕೂಡ ಬಂದಿಲ್ಲ. ಹಿಂದಕ್ಕೆ ಎಕರೆಗೆ ಒಟ್ಟು ಟೋಟಲಿನೇ 5 ವರ್ಷಕ್ಕೆ 4,000 ಏನೋ ಕೊಡ್ತಿದ್ರಂತ. ಈಗ ಅದನ್ನು ಕೂಡ ಬರ್ತಾ ಇಲ್ಲ. ಒಂದು ನಾವು ನಮ್ಮ ವಕೀಲಿಗೆ ಕೇಳಿದ್ರೆ ಏನಂತಾರೆ, ಅದ್ರದ್ದು ಫೈಸಲಾ ಪೂರಾ ಕಂಡಮ್ ಆಗಿದೆ, ಅದು ಏನದ ನೀವೇ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೋಡ್ಲಿಂದ ನಿಮ್ಗೆ ಹೊಲಕ್ಕೆ ಏನು ತೊಂದರೆ ಆಗ್ತಾ ಇದೆ? ರೋಡ್ಲಿಂದ ಇದು ಡಸ್ಟ್ ಕಂಟಿನ್ಯೂ ಬರ್ತಾ ಇದೆ. ಅದು ಗಾಡಿಗಳು ಹೋಗ್ತಾ ಇದ್ರೆ ಈ ಪೂರಾ ಇದು ತೊಗರಿ ಆಗಲಿ ಕಬ್ಬಾಗಲಿ, ಈ ಆಚೆ ಸೈಡ್ ಕಬ್ಬಿದೆ, ಈಚೆ ಕಡೆ ತೊಗರಿ ಇದೆ. 2 ಸೈಡ್ ಆ ಸುಳಿಯಲ್ಲಿಗಿನ ಧೂಳು ಕುಂತ್ರೆ ಅದು ಬೆಳೀತಾ ಇಲ್ಲ, ಹೈಟ್ ಕಮ್ಮಿ ಆಗ್ತಾ ಇದೆ ಕಬ್ಬಿಂದು. ಬೇರೆ ಬೇರೆ ಬೆಳೆ ಯಾವುದೇ ಆಗಲಿ ಅದು ಈಗ ಡಸ್ಟಿಗೆ ಏನದ ಮ್ಯಾಗ ಉತ್ಪತ್ತಿ ಆಗಲ್ದದು. ಈಗ ಅದೇ ಥರ ಇದು ಹೂವು ಇರುವಾಗ, ಇದು ತೊಗರಿ ಏನಾಯ್ತು, ಹೂವು ಇರುವಾಗ ಚಳಿ ಕಚ್ಚುವಾಗ ಹೂವು ಚಳಿ ಎರಡೂ ಉದುರು ಹೋಗಿಬಿಡುತ್ತೆ. ಇದಕ್ಕೆ ನಿಮ್ಮ ಹೆಸರು? ನರ್ಸಿಂಗ್ ಚೌಕಿ ಅಂತೇಳಿ, ಉಡುಮನಹಳ್ಳಿ ಗ್ರಾಮ, 219 ಸರ್ವೆ ನಂಬರ್. ಭರ್ತಿ ಹಾಕಿದ್ರು, ಅದು ಮಾಡಿದ್ರು. ಅಲ್ಲೊಂದು ಬ್ರಿಡ್ಜ್ ಅದ, ಬ್ರಿಡ್ಜ್ ಸಮೇತ ಅದು ಹಂಗೆ ಅರ್ಧಕ್ಕೆ ನಿಂದಿಸ್ಬಿಟ್ರು. ಮತ್ತು ಧೂಳು ಮನೆಗಳಿಗೆ ಆಜು ಬಾಜು ಹೊಲದ ಊರಿಗೆ ಅವ್ರಿಗೆ ಇವರೆಲ್ಲ ಭಾಳ ತಕ್ಲೀಫ್ ಆಗ್ಲತ್ತದ. ಮತ್ತು ಇವ್ರೇನು ಕಾಂಟ್ರಾಕ್ಟ್ರೇನು ಬರೋಬ್ಬರ ಕೆಲಸ ಮಾಡಲ್ಲ. ಯಾರ ಆಫೀಸರಿಗೆ ನಾವು ಕೇಳಿದೆವು ಮಾಡಿದೆವು ಅಂದ್ರೆ ಭೀ ಅವ್ರು ಕೆಲಸ ಮಾಡ್ಲತ್ತಾರ ಸರ್, ಮಾಡ್ತಾರೆ ಸರ್ ಅಂತಾರೆ. ಬಟ್ ಟೋಟಲಿ ಅವ್ರೇನು ಬಂದು ಕೆಲಸ ನೋಡಲ್ಲ, ಇದು ಮಾಡಲ್ಲ. ಊರಿನ ಮನೆಗಳಿಗೆಲ್ಲ ಧೂಳು ಮತ್ತು ಭಾಳ ಆಸಕ್ತದ ಅದೆಲ್ಲ ಧೂಳೆಲ್ಲ ಮನೆಗಳ್ದಾಗೆಲ್ಲ ಇಲ್ಲಿ ಸುತ್ತಮುತ್ತ ಮನೆಗಳ್ದಾಗಾರ ಭಾಳ ತಕ್ಲೀಫೆ ಆಗ್ಲತ್ತದ. ಮತ್ತು ಹೊಲಗಳ್ದಾಗಾರ ಪೂರಾ ನೀವು ನೋಡ್ರಿ ಬೇಕಾದ್ರೆ ಎಲ್ಲ ತೊಗರಿ ಕಬ್ಬು ಇಬ್ಬು ಎಲ್ಲ. ಈಗ ಅವರೆಲ್ಲ ರಾಶಿ ಟೈಮ್ನಾಗ ಬಂದ ಯಾರೇ ಜನರು ಇದೇನಾದ್ರಿ ಒಣ ಧೂಳಿನ ನಾವೇನು ದಂಧೆ ಮಾಡಂಬ್ರಿ ಇಲ್ಲತ್ತಾರ ಹೊಲಗಳ್ದಾಗ ಅಲ್ಲಿ. ಮತ್ತು ಕೆಲಸ ಮಾಡತ್ತಾರ ಅಂದ್ರೆ ಪೂರ್ತಿ ಅವ ಕಂಕರ್ ಹಾಕೋತ ಹೊಂಟ್ರ, ಒಂದ್ಸಲ ಕಂಕರ್ ಹಾಕ್ತಾರ, ಒಂದ್ಸಲ ಇದನ್ನೇ ಮಾಡ್ತಾರ. ಇನ್ನು ಅರ್ಧಕ್ಕೆ ನಿಂತಾವಲ್ಲ ಕೆಲಸಗಳೆಲ್ಲ. ಬಟ್ ಕಂಟಿನ್ಯೂ ಅಂತೂ ಕೆಲಸ ಮಾಡಲ್ಲ. 2 ದಿನ ಚಾಲು ಮಾಡಿದ್ರು ಅಂದ್ರೆ 8 ದಿನ ಬಂದು ಹೇಳ್ತಾರೆ. ಶಾಸಕರ ಗಮನಕ್ಕೂ ತಂದಿದ್ದೇವೆ. ಮತ್ತು PW ಆಫೀಸರ್ ಕೂಡ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ಲತ್ತಾರ, ಜನ ಹಂಗೆ ಮಾಡ್ಲತ್ತಾರ, ಹಿಂಗೆ ಮಾಡ್ಲತ್ತಾರ ಅಂತ.
ಶಾಸಕರು 2-3 ಸಲ ಗುತ್ತಿಗೆದಾರರಿಗೆ ಇದು ಮಾಡ್ಯಾರ. ಶಾಸಕರು ಅಂತಂದ್ರೂ ಅಷ್ಟೇ ಅದ, ಶಾಸಕರು ಕೂಡ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಮತ್ತು ಆಫೀಸರ್ಗಳು ಇದಕ್ಕೆ ಸಂಬಂಧಪಟ್ಟಂಥ ಆಫೀಸರ್ಗಳು ಸ್ವಲ್ಪ ಫಾಸ್ಟ್ ಇದು ಮಾಡಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ಇಲ್ಲ ಇತ್ತಂದ್ರೆ ಧರಣಿ ಕೊಡ್ಬೇಕಂತ ಕೇಸ ಅಂತ ಒಂದು ನಿರ್ಣಯ ಮಾಡಿದ್ದೀವಿ. ಅದಕ್ಕೇನಾದ ಜನರೆಲ್ಲ ಬಂದು ಇದು ಮಾಡೋದು. ಈಗ ಸದ್ಯ ಈಗ ನಮ್ಮ ಊರಿಗೆ ಒಂದಿಗೆ ತಕ್ಲೀಫ್ ಅದ ರೀ. ಇದು ಬೇರೆ ಇದ್ರದ್ದೇನು ಇದು ಇಲ್ಲ. ನಮ್ಮೂರು ಉಡುಮನಳ್ಳಿದು ಒಂದೇ ಇದಕ್ಕೆ ತಕ್ಲೀಫ್ ಅದ, ಬೇರೆ ಅದಕ್ಕೆ ತಕ್ಲೀಫ್ ಇಲ್ಲ. ಯಾಕಂದ್ರೆ ಇಲ್ಲಿ ಬೇವಣಕಡ ದಾಟಿದ ಮೇಲೆ ನಿಯರ್ ಉಡುಮನಳ್ಳಿ ನಿಯರ್ ಬೇವಣಕಡ ರೋಡ್ ಈ ಕಡೆ 1 ಕಿಲೋಮೀಟರ್ ಅಂತದ. ಈ 1 ಕಿಲೋಮೀಟರ್ ಬಾದ್ ಈ ಕಡೆ 2 ಕಿಲೋಮೀಟರ್ ಕರ್ಕಳಿಗೆ ಅದ. ಅದು ಅಷ್ಟರ ಮಧ್ಯದಲ್ಲೇ 3 ಕಿಲೋಮೀಟರ್ ತಕ್ಲೀಫ್ ಇದ್ದಿದ್ದೀವಿ ಸ್ವಲ್ಪ. ಆ ಕಡೆ ಇನ್ನೂ ಕರ್ಕಳಿ ಕಡೆ ಇನ್ನೂ ಕೆಲಸ ಚಾಲು ಮಾಡಿಲ್ಲ. ಇನ್ನೂ 1 ಕಿಲೋಮೀಟರ್ ರೋಡ್ ಅದ ಕಡೆ ಅದು ಕೆಲಸ ಚಾಲು ಮಾಡಿಲ್ಲ ಇನ್ನು ಅವರು. ಇದು ಆದ್ಮೇಲೆ ಅವ್ರು ಕರ್ಕಳಿ ಏನಾದ್ರು ಊರವ್ರನ್ನ ರೊಕ್ಕೇಶ್ವರ ಗುಣ ಮಾಡ್ಯಾರ. ಅವ್ರಿಗೆ ಹಾಗಾಗಿ ಅದು ಇನ್ನೂ ಕೆಲಸ ನಿಂತದ. ಈ ಕಡೆಯಿಂದ ಮುಗಿಸ್ಕೊಂಡು ಬಂದ್ಮೇಲೆ ಮಾಡ್ರಿ ಅಂತ ನಿಂತದ. ಮತ್ತು ಅದು ಬ್ರಿಡ್ಜ್ ಅಂತೂ ಇನ್ನೂ ಮಾಡಲಿಕ್ಕಾಗಲ್ಲ. ಒಳಗದಾಗ ಅದು ನೀವು ನ್ಯೂಸ್ ಮಾಡಿದ್ರಿ, ಶಾಸಕರು ಬಂದು ಹೋದ್ರು, ಎಲ್ಲನೇ ಹೋದ್ರು. ಅದ್ರ ಬಗ್ಗೆ ಯಾವುದೇ ಬಗ್ಗೆ ಯಾರು ಬಂದು ಹೋದ್ರು ಅದ್ರ ಬಗ್ಗೆ ಕ್ರಮ ಅಂತೂ ಯಾರೂ ಕೈಗೊಂಡಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಬೇಕು. ಆದಷ್ಟು ಜಲ್ದಿ ಫಾಸ್ಟಾಗಿ ಕೆಲಸ ಮಾಡಿಸ್ಬೇಕು, ಮುಗಿಸ್ಬೇಕು ಅಂತೇಳಿ ನಮ್ಮ ಹೆಸರು ಸಂತೋಷ್ ಚೌಕಿಂತ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಉದ್ಯಾವರ ಸೇತುವೆ ಮೇಲೆ ಸ್ಕೂಟರ್ ಚಪ್ಪಲಿ ಬಿಟ್ಟು ಯುವಕನೋರ್ವ ನಾಪತ್ತೆಯಾಗಿದ್ದಾನೆ. ನಾಪತ್ತೆಯಾದ ಯುವಕ ಉಡುಪಿಯ ಖಾಸಗಿ ಎಲೆಕ್ಟ್ರಾನಿಕ್ ಸಂಸ್ಥೆ ಉದ್ಯೋಗಿ ಎಂದು ತಿಳಿದು ಬಂದಿದೆ. ಆತ ಸೇತುವೆಯ ಮೇಲೆ ಸ್ಕೂಟರ್ ನಿಲ್ಲಿಸಿ ನದಿಗೆ ಹಾರಿರುವ ಶಂಕೆ ವ್ಯಕ್ತವಾಗಿದೆ. ಕಾಪುಟಾನ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ಸ್ಥಳೀಯ ಮೀನುಗಾರರ ಸಹಾಯದಿಂದ ದೋಣಿಯಲ್ಲಿ ಹುಡುಕಾಟ ನಡೆಸುತ್ತಿದ್ದಾರೆ. ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಕಲ್ಲೊಂದು ಗಾಳಿಯಲ್ಲಿ ತೇಲಿದ ವಿಚಿತ್ರ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕಲ್ಲೊಂದು ಗಾಳಿಯಲ್ಲಿ ತೇಲಿದ ಘಟನೆ ಸುಳ್ಯ ತಾಲೂಕಿನ ಕಳಂಜ ಗ್ರಾಮದ ತಂಟೆಪಾಡಿಯಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ ಎನ್ನಲಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕಾಲೇಜು ವಿದ್ಯಾರ್ಥಿನಿಯೋರ್ವರು ಈ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ತಂಟೆಪಾಡಿ ಪುಟ್ಟಣ್ಣಗೌಡ ಅವರ ಪುತ್ರಿ ಧನುಶ್ರೀ ಕೆಲವು ದಿನಗಳ ಹಿಂದೆ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಪುತ್ತೂರಿಗೆ ಕಾಲೇಜಿಗೆಂದು ತೆರಳುತ್ತಿರುವಾಗ ರಸ್ತೆಯಲ್ಲಿ ಜಲ್ಲಿಕಲ್ಲೊಂದು ತೇಲಾಡುವ ದೃಶ್ಯ ಕಂಡುಬಂದಿದೆ. ಕೆಲವು ಸೆಕೆಂಡುಗಳಷ್ಟೇ ಹಾರಾಡಿದ ಕಲ್ಲು ಮತ್ತೆ ರಸ್ತೆಗೆ ಬಿತ್ತು ಎನ್ನಲಾಗಿದೆ. ಈ ವಿಡಿಯೋ ಎಲ್ಲೆಡೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ.
ಇವಿಷ್ಟು ಇವತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಕನ್ನಡ ಚಾನೆಲ್. ಧನ್ಯವಾದಗಳು.